ಹೆಂಡತಿ ಮ್ಯಾಗ ಕೈ ಮಾಡತ್ಲೆ ಏನು ದೊಡ್ಡ ಗಂಡಸಾಗ್ಬಿಡ್ತೀನಿ ನೀನು? ಯಾಕಿನ್ ಹೊಡೆದೆ? ಅಪ್ಪ ಬಾಯಿಗೆ ಬಂದಂಗೆ ಮಾತಾಡಕತ್ತಾಳಪ್ಪ. ಅಲ್ಲ ಏನು ಮಾತಾಡ್ತಾಳ ಆಕಿಗೆ ಸ್ವಲ್ಪ ತಿಳ್ಕೊಳ್ಳೋ ಶಕ್ತಿ ಇಲ್ಲ ನೋಡಕ್ಕೆ. ಏನು ಮಾಡ್ತಿ? ಅಲ್ಲ ಅಷ್ಟು ಅರ್ಥ ಆಗದ್ ಬೇಡ ಸ್ವಲ್ಪರ. ಇಲ್ಲಿ ಬಂದಿರೋ ಮಾತೇನ ಬೇರೆ ಆಗ್ಬೇಕಾ ಬೇಡ, ಯಾಕೆ ಬೇರೆ ಆಗತ್ತೀವಿ ಅಂತ ಮಾತಾಡ್ಬೇಕು ಅಷ್ಟೇ. ಅದನ್ನ ಬಿಟ್ಟು ನಿನ್ಗಂಡು ದುಡಿಯಲ್ಲ, ನಾವೆಲ್ಲರೂ ನಿಮ್ಮನ್ನು ಕೈ ಬಿಟ್ರೆ ನೀವು ಮಣ್ಣೆ ತಿಂತೀರಿ ಅಂತ ಅವ್ರಿಗೆ ಅನ್ನೋ ಕೆಲಸ ಏನೈತಿ? ಅದಕ್ಕೆ ತಿಳಿಸಿ ಹೇಳು. ಹೊಡೆದೇ ಮಾತಾಡ್ಬೇಕಂತ ಏನೂ ಇಲ್ಲ. ಹೆಣ್ಣು ಮಕ್ಳಿಗೆ ವಾಪಸ್ ಹೊಡ್ಯಾಕೆ ಬರಂಗಿಲ್ಲ ಅಂತಲ್ಲ, ಹೊಡೆಯಂಗಿಲ್ಲ. ಯಾಕೆ? ಅದೇನು ಹೆಣ್ಮಕ್ಳು ದೌರ್ಬಲ್ಯ ಅಲ್ಲ, ಗಂಡು ಕೊಡು ಮರ್ಯಾದೆ. ಏನು ಹೆಣ್ಣು ಕೈ ಎತ್ತಿ ಯಾವ ಗಂಡು ಮಕ್ಕಳಿಗೂ ಗಂಡಸಿಗೆ, ಅದು ಗಂಡನಿಗೆ ಹೊಡೆದಿಲ್ಲ ಹಂಗಾಗಿ ಹೊಡೆಯೋದಿಲ್ಲ ಅಷ್ಟೇ. ಏನು ಅದನ್ನ ಅರ್ಥ ಮಾಡ್ಕೊರಿ. ಆಮೇಲೆ ನೀನು ಅಷ್ಟವ, ಮಾತೇನೈತೆ ಅಷ್ಟು ಮಾತಾಡು. ಓದಿ ಏನು ವಿದ್ಯಾವಂತಿ, ನೀನೇನು ದಡ್ಡ ಅಲ್ಲ. ಓದ್ದೋರು ಯಾವ ರೀತಿ ನಡ್ಕೋಬೇಕು ಆ ರೀತಿ ನಡ್ಕೋ. ಅನಕ್ಷರಸ್ಥಗತೆ ಮಾಡಕ್ ಹೋಗ್ಬೇಡ. ಮಾವರ ಅನಕ್ಷರಸ್ಥಗತೆ ಅಂತಂದ್ರೆ ಇದು ಹೆಂಗ್ರಿ? ಇದು ಅಂದ್ರೆ ನನಗೆ ಅನ್ನತ್ತೀರನ? ನನಗೆ ಮನಿ ಬಾಳದ್ದೆಲ್ಲ ಲಕ್ಷ್ಯ ಐತ್ರಿ ಐತ್ಯಾರ ಮಾವರ. ತೋ ನಿನಗೆ ಅಂದಿಲ್ಲಮ್ಮ ನಾನು. ನಿನಗೆ ಯಾಕೆ ಅನ್ಲಿ? ಅಲ್ಲ ಬೇಕಾದಂಗೆ ಬಾಳೆ ಮಾಡ್ಕೊಂಡು ಹೋಗಿ ಎಲ್ಲ ತಿಳುವಳಿಕೆನೂ ಐತಿ. ಓದಿಲ್ಲ ಅಂದ ಮಾತ್ರಕ್ಕೆ ಏನು ಉಪಯೋಗ ಇಲ್ಲ ಅಂತ ಅರ್ಥನ? ಅದು ಓದೋದು 4 ಅಕ್ಷರ ತಿಳ್ಕೊಳಕ, ಸಮಾಜ ಜ್ಞಾನ ಲೋಕಜ್ಞಾನ ಬೆಳೆಸ್ಕೊಳಕ. ಆದ್ರೆ ಓದ್ದೇವ್ರೆ ತಪ್ಪು ಮಾಡುವುದ್ನಾಗ ಓದ್ಲಾರ್ದ್ರೆ ನಿನಗಂದು ನಾನೇನು ಉಪಯೋಗ? ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ, ಚಂದಾಗೆ ಮಾಡ್ಕೊಂಡು ಉಂಟಿ. ಅಪ್ಪ ಈಗ ಇದೇನಿದೆ, ಈಗ ಇದು ಮಾತು ನನಗೆ ಇದ ಅರ್ಥ ಆಗೋಲ್ತ. ಈಗ ಬ್ಯಾರೆ ಆಗೋ ಉದ್ದೇಶ ಏನೈತಿ? ಈಗ ಸುಮ್ಮನೆ ಇದ್ಬಿಟ್ಟಿದ್ರೆ ಆಗಲ್ಲನ? ಇಲ್ಲ ಮೈದ್ನ, ಬ್ಯಾರೆ ಆಗ್ಬೇಕಪ್ಪ. ನಿಮಗೇನು ಬೆಳಗ್ಗೆ ಕೆಲ್ಸಕ್ಕೆ ಹೋದ್ರೆ ಸಂಜೆಗೆ ಬರ್ತೀರಿ. ಮನ್ಯಾಗ ಇಲ್ಲಿ ಹಾಕಿದ್ ಹೋಗ್ತಾ ಇರೋದು ನಾನು, ಮನ್ಯಾಗ ಕೆಲಸ ಮಾಡ್ತಿರೋದು ನಾನು, ಈ ಮನೆ ಒಳಗೆ ಎಲ್ಲ ಸವರ್ಸ್ಕೊಂಡು ಹೋಗ್ತಿರಕ್ಕೆ ನಾನು. ನನಗಾಗಂಗಿಲ್ಲಪ್ಪ ಎಲ್ಲ ಸಹಿಸ್ಕೊಂಡಿರಾಕ. ನನ್ನ ಜೀವನ ನರಕ ಆಗೈತಿ ಇಲ್ಲಿ. ಅದಕ್ಕೆ ನಾನು ಬೇಕಾದಾಗೋಲ್ತಕ್ಕ ಬೇರೆ ಆಗಬೇಕು. ಈಗೂ ಹೇಳ್ತೀನಲ್ಲ, ನೀವು ಅಣ್ಣ ತಮ್ಮ ಬೇಕಾದ್ರೆ ಕೂಡಿರಿ, ನಾನೇ ನಿಮ್ಗೇನು ಬೇಡ ಅಂತ ಹೇಳೋದಿಲ್ಲ. ಆದ್ರೆ ನಂದು ಏನೈತೆ ನಮ್ಗೆ ಕೊಟ್ಟತ್ತ ಸುಮ್ಮನೆ ನಮ್ಗೊಂದು ಸರಿಸ್ಬಿಡ್ರಪ್ಪ. ನಮ್ಗೆ ನೆಮ್ಮದಿ ಬೇಕು. ಸುಮ್ಮನೆ ಎಲ್ಲ ನಮಗೂ ಹೊಟ್ಟೆಗೆ ಹಾಕೊಂಡು ಸಾಕು ಬೇಕಾಗಿ ಹೋಗ್ಬಿಟ್ಟ ಜೀವನನೇ ಆತಾಗ. ಹೌದವ, ಭಾಳ ಕಷ್ಟ ಅನ್ಭವಿಸ್ಬಿಟ್ಟು ಹೊಟ್ಟೆಗೆ ಹಾಕೊಂಡು ಸಾಕು ಬೇಕಾಗಿ ಹೋಗ್ಬಿಟ್ಟದ ನಿನಗೆ. ನನ್ನ ಮಗ ಏನು ಕುಡಿತಾನ, ಜೂಜಾಡ್ತಾರ ಏನ ಮಕ್ಳು, ಏನು ಇಸ್ಪಿಟ್ ಆಡ್ಬಿಡ್ತಾರ, ಕಣ್ಕಂಡು ಹೆಣ್ಮಕ್ಳಿಂದ ಬೆನ್ನತ್ತಾರ. ಏನು ಮಾಡ್ತಾರ ಅವ್ರು ನಿಮಗೆ? ಅದು ದುಡಿಯಂಗಿಲ್ಲ, ದುಃಖ ಪಡೆಯಂಗಿಲ್ಲ, ಏನು ಜವಾಬ್ದಾರಿ ಇಲ್ಲ ಅವರಿಗೆ. ಏನು ಸಹಿಸ್ಕೊಂಡು ಹೇಗಾಕತ್ತೀರಿ ನೀವು? ಇಷ್ಟೆಲ್ಲ ಮಾಡೋ ಗಂಡಸೂರ್ನ ಎಷ್ಟೋ ಮಂದಿ ಹೆಣ್ಮಕ್ಳು ಸಹಿಸ್ಕೊಂಡು ಹೋಗ್ತಿರ್ತಾರ ಮನೆಗಳಾಗ. ಗೊತ್ತನ? ಯಾರಿಗೆ ಹೊರಗೆ ಮಂದಿಗೆ ಗೊತ್ತಾದ್ರೆ ಬಾಳೆ ನಗ್ತಾರ ಏನ, ಯಾರು ನನ್ನ ಗಂಡನ ಮರ್ಯಾದೆ ಹೊಕ್ಕತೆ ಏನು, ನನ್ನ ಮರ್ಯಾದೆ ಹೊಕ್ಕತೆ ಏನು ಅಂತೇಳಿ ಆಗಿದ್ದು ಮುಚ್ಚಿಟ್ಕೊಂಡು ಬಾಳೆ ಮಾಡೋರು ಎಷ್ಟೋ ಮಂದಿ ಹೆಣ್ಮಕ್ಳು ಅದಾರ. ಗೊತ್ತನ? ನಿಮ್ಗೇನು ಉಣ್ಣಾಕ್ ಕೊರತೆ ಐತೆ, ಉಡಾಕ್ ಕೊರತೆ ಐತೆ, ಏನು ಬೇಕಂದಂಗೆ ಐತಿ. ಎಲ್ಲ ಹೊಲ್ದಾಗ ಬೆಳೆದು ಪ್ರತಿ ಒಂದು ಐತಿ ಮನೆ ಒಳಗಿಂತದಿಲ್ಲ ಅನ್ನಂಗಿಲ್ಲ. ಆದ್ರೂ ಎಷ್ಟು ನಿಮ್ದು ಅತ್ತೇರ ಎಲ್ಲ ಐತಿ, ಆದ್ರೆ ಮಾಡೋರ ದಿಕ್ಕಿಲ್ಲ. ಅತ್ತೇರ ನಂಗೆ ಅದೆಲ್ಲ ಗೊತ್ತಿಲ್ಲಪ್ಪ. ನಾ ಬೇರೆ ಆಗ್ಬೇಕಂತ ತೀರ್ಮಾನ ಮಾಡೇನ್ರಿ ಅತ್ತೇರ. ನನಗೆ ಅಕ್ಕಿ ಕೂಡ ಇರೋಕ್ಕಾಗಂಗಿಲ್ಲ. ಅಕ್ಕಿ ಜೊತೆ ನನಗೆ ಇರೋಕ್ಕಾಗದೇ ಇಲ್ಲ. ಆಕೆ ಇಷ್ಟ ಬಂದಂಗೆ ಅಕ್ಕಿರ್ಲಿ. ನಾ ಇಲ್ಲ, ನಂಗೆ ಸುಮ್ಮನೆ ನಾನು ಎಲ್ಲರೂ ಹೋಕೆ ನೋಡ್ರಿ ಅತ್ತೀರ ಅಂತ ಅವ್ರ ಮನೆಗೆ ಹೋಗ್ಬಿಡ್ತೀನಿ ಅತ್ತಾಗ. ಬೇಡ ತಗ. ಆಯ್ತವ, ಬೇರೆ ಆಗ್ಬೇಕಾ? ಸರಿ, ಇದು ಯಾವತ್ತಿದ್ರು ಆಗುದ. ನಾವು ಸಾಯೋ ಮಟ್ಟ ನಮ್ಮ ಮಕ್ಕಳ ಜೊತೆಗಿರ್ಲಿ. ಸಾಯಿ ಕಾಲಕ್ಕೆ ಬೇರೆ ಆಗೋಲ್ರಕ್ಕ ಅಂತ ನಾ ಮಾಡಿದ್ದೆ. ಆದರೆ ಈಗ ಅಕ್ಕನೇ ಅಂತೀರಿ, ಆಗಲಿ. ಏನೇನು ಆಸ್ತಿ ಅದಾವೆ ಏನೇನದಾವೆ ಹಂಚಿಕೆ ಮಾಡಿ ಕೊಟ್ಬಿಡ್ತೇನೆ ನಿಮ್ದು. ಆಮೇಲೆ ಈಗ ಬೇಡ, ಮೊದಲು ಆ ಹುಡುಗಿದೊಂದು ಕುಬಸಾಗಲಿ, ಆಕಿ ಡಿಲಿವರಿಗೆ ಆಕಿ ತವ್ರ ಮನೆಗೆ ಆಕಿ ಹೋಗಲಿ, ಆಮ್ಯಾಗ ಪಾಲ್ಗಡಿ ಮಾಡಿ ನಿಮ್ಗೆ ಹಂಚಿದ್ರೆ ಆತಲ್ಲ. ಯಾಕಂದ್ರೆ 3 ಮಂತ್ಯಾನ ಆಗಿ ಆ ಹುಡುಗಿ ಕುಬ್ಸ ಮಾಡೋದು ಬೇಡ. 4 ಮಂದಿ ಬಂದವರು ಇದೇನಿದು 3 ಬಾಗಲ 3 ಮಂತ್ಯಾನ ಆಗ್ಯಾವಲ್ಲ ಅನ್ನೋದು ಬೇಡ. ಕುಬ್ಸಕ್ಕೆ ಭಾಳಷ್ಟು ಮಂದಿಗೆ ಹೇಳ್ಬೇಕಂತದೀನಿ. ಮಂದೆಲ್ಲ ಬಂದು ಊಟ ಮಾಡ್ಕೊಂಡು ಸಂತೃಪ್ತಿಯಾಗಿ ಖುಷಿಯಿಂದ ಹೋಗಲಿ. ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗಿಂದ ನಮ್ದು ಏನೈತಿ ಇಲ್ಲಿ ಆಸ್ತಿ ಹಂಚಿಕೆ ಮಾಡಿ ನಿಮ್ಮ 3 ಮಂದಿಗೂ 3 ಮನೆ ಮಾಡಿಕೊಟ್ಟು ನಿಮ್ಮ ಪಾಡಿಗೆ ನಿಮ್ಮನ್ನು ಇರಿಸ್ತೇನೆ ಆತಾ. ನೀವು ಆರಾಮಾಗಿರ್ರಿ, ಯಾರು ಬೇಡ ಅಂದ್ರು. ಅವಾಗೇನವ್ರೇನು ನೋಡಕ್ಕೆ ಬರಲ್ಲ. ಯಾವತ್ತೋ ಒಂದಿನ ಎಷ್ಟೋ ವರ್ಷಕ್ಕೊಮ್ಮೆ ಯಾವಾಗಾರ ಭೇಟಾದಾಗ ಹೌದಪ್ಪ ಹಿಂಗಾಗೈತಿ ಅಂದ್ರೆ ಮುಗಿದು ಹೋಗ್ಬಿಡ್ತೈತಿ. ಏನಂತೀರಿ? ಯಾಕಂದ್ರೆ ಈ ಗೌಡನ ಮಂತ್ಯಾನ ಒಡೆದು 3 ಬಾಗ್ಲಾಗೈತಿ ಅಂತಂದ್ರೆ, ಯಾಕಂದ್ರೆ ಒಂದು ಸ್ವಲ್ಪ ಮುಜುಗರ ಹಾಕೈತಿ ನೋಡಿ ನನಗೆ. 4 ಮಂದಿಯಾಗ ತಲೆ ಎತ್ಕೊಂಡು ಅಡ್ಡಾಡಕ್ಕಾಗಲ್ಲ. ಅಲ್ಲ, ಎಲ್ಲರ ಸಂಸಾರದಾಗೂ ಆಗದೆ, ಆದ್ರೆ ನನ್ನ ಸಂಸಾರದಾಗ ಆಗೋದು ಬೇಡ, ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಮತ್ತು ಆಗೈತಿ ಅಂದ್ರೆ ಯಾಕೆ ಏನಾಯ್ತು ಎದ್ರ ಸಂಬಂಧ ಅಂತ ಕೇಳೋ ಪ್ರಶ್ನೆ ಉತ್ತರ ಹೇಳೋಕ್ಕಾಗಲ್ಲಪ್ಪ. ಯಾಕಂದ್ರೆ ನನ್ನ ಮಾನ ಮರ್ಯಾದೆಗೋಸ್ಕರ ಭಾಳ ಬದುಕ್ತಾ ಇರವ. ಅದಕ್ಕೋಸ್ಕರ ಹೇಳಕತ್ತೀನಿ. ಈಗ ಮೊದಲು ಆ ಹುಡುಗಿ ಕುಬ್ಸ್ ಮುಗಿಲಿ, ಆಮೇಲೆ ವ್ಯವಸ್ಥೆ ಮಾಡ್ತೀನಿ. ಆಯ್ತು ರೀ ಮಾವರ, ಹಂಗಾಗ್ಲಿ. ಹಂಗಾರ ಮಾವರ, ನಾನು ನನ್ನ ಗಂಡ ಸಿಟಿಗೆ ಹೋಗಿ ಸೆಟ್ಲಕ್ಕಿ. ಈ ಹಳ್ಳ್ಯಾಗ ನಮಗಂತ ಏನು ಮನೆ ಕಟ್ಟಿಸ್ಕೊಡ್ಬೇಡ್ರಿ. ಏನ ಸಿಟಿಗೆ ಹೋಗಿ ಶೆಟ್ಲ್ ಆಗುದಾ? ನಾನು ಹುಟ್ಟಿದೂರು ನನ್ನ ಮನೆ ಬಿಟ್ಟು ನಾ ಎಲ್ಲಿ ಬರೋದಿಲ್ಲ. ನೀನು ಇಲ್ಲಡಿಲ್ಲ ಸಿಟಿಯಾಗ ಹೋಗಿ ಸೆಟ್ಲ್ ಆಕ್ಕೇವನ್ನ ಕನಸು ಮಾತ್ರ ಕಾಣಕೋಬೇಡ. ಎದಕ್ಕೂ ಕೇವ ಪುಣ್ಯಾತ್ಗಿತ್ತಿ ಇದೊಳಗಂಗವ ಅಲ್ಲಿ. ಉಸಿರಾಡೋ ಗಾಳಿನೂ ಸ್ವಚ್ಛ ಇರಂಗಿಲ್ಲ, ಏನೂ ಇಲ್ಲ. ಈ ಹಳ್ಳ್ಯಾಗ ಇಷ್ಟು ಚಂದ, ಇಷ್ಟು ನೈಸರ್ಗಿಕವಾಗಿ ಆರಾಮಾಗದಿ, ಇದನ್ನ ಸಮಾಧಾನ ಆಗೋಲ್ತನ? ಸಿಟಿಗೆ ಹೋಗಿ ಶೆಟಲ್ ಅಕ್ಕನ ಏನಕತ್ತಿಯಲ್ಲ, ಇಲ್ಲಿದ್ದು ಯಾರು ಮಾಡ್ಕೊಂಡು ಹೋಗ್ಬೇಕು? ಆಗ್ಲಿ ಬಿಡು, ಇಲ್ಲಿದೇನು ನೀನು ಮಾಡಿ ಈಗೂ ಗೊತ್ತಿಲ್ಲ, ಮುಂದೆ ಗೊತ್ತಾಗೋದಿಲ್ಲ. ಹಂಗಂತೇಳಿ ಸಿಟಿಯಾಗ ಹೋಗಿರ್ತೀಯನ? ಉಪ್ಪು ಖಾರ ಎಣ್ಣೆ ಎಲ್ಲ ಕೊಂಡು ತರಕ ಬೇಕಂದಂಗೆ ಹೊಲ ಐತಿ, ನೋಡ್ಕೊಂತ ನವಣಿ ಹಾಕಿ ಇರ್ಬೋದಿಲ್ಲ. ಆಮೇಲೆ ಮನುಷ್ಯಾಗ ನಮ್ಮರ್ ತಮ್ಮರ್ ಅನ್ನೋದು ಬೇಕು, ಅರ್ಥ ಮಾಡ್ಕೊ. ಅನುವು ಆಪತ್ತಂದಾಗ ಏನ
ಸಿಟ್ಯಾಗ ಅಂತಂದ್ರೆ ನಿಮ್ಮ ಬಾಡಿ ನೀವು ಬಾಗಿಲು ಹಾಕೊಂಡಿರೋದು, ಅವ್ರ ಪಾಡಿಗೆ ಅವ್ರು ಬಾಗಿಲು ಹಾಕೊಂಡಿರೋದು, ಒಬ್ರಿಗೊಬ್ರು ಏನಾದರೂ ಗೊತ್ತಾಗ್ಲಂಗಿರೋದು ಅದಷ್ಟು ಸರಿ ಕಾಣೋದಿಲ್ಲ. ಹೇಳೋದು ಅರ್ಥ ಮಾಡ್ಕೊ. ಅಣ್ಣ ತಮ್ಮಗಳು ನೀವು 3 ಮಂದಿ ವಾರಗಿತ್ತಾರೆ ಬೇರೆ ಆಗಕತ್ತೀರಿ ಹೊರತು ಅಣ್ಣ ತಮ್ಮಗಳು ಬೇರೆ ಆಗಕತ್ತಿಲ್ಲ ಬಾ. ಅವ್ರು ಅಣ್ಣ ತಮ್ಮಗಳು ಮನಸ್ಸಿನಾಗ ಇನ್ನೂ ಕೂಡಿರ್ಬೇಕನ್ನೋದು ಐತಿ. ಏನು ನಿಮ್ಮ ಸಲುವಾಗಿ ಬೇರೆ ಆಗಕತ್ತಾರ. ಅವ್ರು ಇದ್ರ ಬದ್ರೆ ಎದ್ದು ತಮ್ಮ ಮಖನಾರ ನೋಡ್ಕೊಲಿ. ಏನು ಅದಕ್ಕೂ ಕಲ್ಲು ಹಾಕಕ್ಕೆ ಹೋಗ್ಬೇಡ್ರಿ. ಅವ ನಾ ಯಾ ಸಿಟಿಗೆ ಹೋಗೋದಿಲ್ಲ. ಅಪ್ಪ ಏನು ತೀರ್ಮಾನ ತೊಗೊಂತಾನೆ ಹಂಗಾಗಲಿ, ನಾ ಇಲ್ಲೇ ಇರ್ತೇನೆ. ನಮ್ಮ ಮನೆ ಮುಂದೆ ಹೊಲ ಐತಿಪ್ಪ. ಏನು ಬೇಕಂದಾಗ ನಮ್ದೇನು ನಮ್ಮ ಮನೆ ಮುಂದೆ ಜಾಗ ಐತಿ, ನಿಮ್ಗೆ ಗೊತ್ತೈತಿ. ಅಲ್ಲೇ ಒಂದೇ ಥರ ಮನೆಗಳ್ನೇ 3 ಜನಕ್ಕೂ ಹಾಕಿಸ್ಕೊಡ್ತೀನಿ. ಒಂದೇ ಥರ ನೋಡಿದವ್ರಿಗೆ ಅನಿಸ್ಬೇಕು, ದೂರದಿಂದ ನೋಡಿದವ್ರಿಗೂ ಅನಿಸ್ಬೇಕು ಇದು ಅಂಟಮ್ರ ಮನೆಗಳು ಅಂತೇಳಿ. ಅದಕ್ಕೆ ನಿಮ್ಮ ಇಚ್ಚಿ ಕಡೆ ಬಂದಂಗೆ ಕಟ್ಟಿಸ್ಕೊಳಕ್ಕೆ ನಾ ಬಿಡೋದಿಲ್ಲ. ನಾನೇ ಹಾಕಿಸ್ಕೊಡ್ತೇನೆ. 3 ಮಂದಿಗೂ ನಿಮ್ಗೆ ಹೆಂಗೆ ಅನುಕೂಲ ಬೇಕೋ ಮನೆ ಒಳಗೆ ಹಾಗೆ ಚಲೋತ್ತಂಗೆ ಡಿಸೈನ್ ಮಾಡಿ ನೀವು ಹೆಂಗೆ ಹೇಳ್ತಿರೋ, ನೀವು ಆ ಶಿಟ್ಯಾನರ್ಗತೆ ಅವು ಇನ್ನು ಕೈ ನಾಳ ಚಲೋ ಮಾಡ್ದಲ್ಲೆಲ್ಲ ನೀರು ಬರುವಂಗೆ ನೀವು ಹೆಂಗೆ ಹೇಳ್ತೀರೋ ಹಂಗೆ ಚಲೋತ್ತಂಗೆ ಮನೆ ಹಾಕಿಸ್ಕೊಡ್ತೇನೆ. ಮತ್ತು ನನಗಿರೋ ಹೊಲದಾಗ ಒಬ್ಬೊಬ್ರಿಗೆ ಎಷ್ಟೆಷ್ಟು ಬರ್ಬೇಕು ಅದನ್ನು ಪಾಲ್ಗಡಿ ಮಾಡಿಕೊಡ್ತೇನೆ. ಒಟ್ಟು ನಾ ಹೇಳೋದಿಷ್ಟ, ಆಸ್ತಿ ಬೇರೆ ಆಗಿರ್ಬೋದು, ಬೇಕಾದಾಗಲಿ ಮನೆ ಬೇರೆ ಆಗಿರ್ಬೋದು, ಮನಸ್ಸು ಬೇರೆ ಮಾಡ್ಕೋಬೇಡ್ರಿ. ನೀವು ಅಣ್ಣ ತಮ್ಮಗಳು. ಅವ್ರ ಹೆಣ್ಮಕ್ಳಿಗೆ ನಾ ಹೇಳಂಗಿಲ್ಲ, ಯಾಕಂದ್ರೆ ಹೊರಗಿಂದ ಬಂದವರ ಪಾಪ ಅವ್ರಿಗೆ ನಾ ಯಾಕೆ ಹೇಳವ, ಏನು ಅವ್ರೇನು ಒಂದಾದ ಹೊಟ್ಟೆ ಊಟದವ್ರಲ್ಲ. ನಿಮಗೆ ಹೆಣ್ಮಕ್ಳಿಗೆ ಬಿಟ್ಟು ಗಂಡ್ಮಕ್ಳಿಗೆ ಹೇಳಕತ್ತೀನಿ, ಮನಸ್ಸುಗಳು ಮಾತ್ರ ಬೇರೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿಪ್ಪ. 3 ಮಂದಿ ಯಾವತ್ತು ಒಬ್ರಿಗೆ ಕಷ್ಟ ಅಂದಾಗ ಒಬ್ರು ಬಂದು ನಿಲ್ರಿ ಬೆನ್ನಿಗೆ. ಒಬ್ರಿಗೆ ಏನಾರ ತ್ರಾಸಾಗೈತಿ ಅಂದ್ರೆ ಇನ್ನೊಬ್ರು ಅದಕ್ಕೆ ಸಾಥ್ ಕೊಡ್ರಿ. ಅವಂಗೆ ಆರಾಮಿಲ್ಲ ಅಂದಾಗ ನೀ ನೋಡ್ಬೇಕು, ನಿನಗೆ ಆರಾಮಿಲ್ಲ ಅಂದಾಗ ಅವ ನೋಡ್ಬೇಕು. ಇದು ಒಂದು ಮಾತ್ರ ನೀವು ಈಡೇರಿಸ್ಬೇಕು. ಏನಂತೀರಿ? ಇದು ಒಪ್ಪಿಗೆ ಐತ್ಯಾ? ಇದೇನಪ್ಪ ಹಿಂಗೆ ಹೇಳ್ತಿ? ಇವ್ರಿಬ್ರು ನನ್ನ ತಮ್ಮಗಳಪ್ಪ. ಇವ್ರಿಗೆ ಏನ ಹೆಚ್ಚು ಕಮ್ಮಿ ಆದ್ರೂ ನಾ ಇರ್ತೇನೆ, ತಲೆ ಕೆಡಿಸ್ಕೊಬೇಡ. ಅಪ್ಪ ನೀ ಏನು ತಲೆ ಕೆಡಿಸ್ಕೊಬೇಡಪ್ಪ. ನಮ್ಮ ಅಣ್ಣಗಳು ಬಿಟ್ಟು ನಾ ಏನೂ ಮಾಡೋದಿಲ್ಲ. ನಾ ಅವ್ರನ್ನ ಕೇಳೇ ಕೇಳ್ತೇನೆ. ನೀನು ಅಷ್ಟೆ, ನಿನ್ನೂ ಕೇಳೇ ಕೇಳ್ತೇನೆ. ನಾ ಏನೇ ಮಾಡೋದಿದ್ರು ನಿಮ್ಮನ್ನು ಬಿಟ್ಟು ಇರೋದಿಲ್ಲಪ್ಪ ನಾನು. ಆಗ್ಲಪ್ಪ, ನಾಳೆ ಬಿಟ್ಟು ನಾಡ್ದ ಕುಬಸ್ ಐತಿಕ್ಕಿದೆ. ಕುಬಸ್ ಮುಗಿದ ಮೇಲೆ ಮನೆಗೆ ಪಾಯ ತೋಡಿದ್ರಾತ. ಅಲ್ಲಿ ಮಟ್ಟ ಸ್ವಲ್ಪ ಸಮಾಧಾನಾಗಿರ್ರಿ. ನಾಳೆ ಅಷ್ಟು ಮಂದಿ ಬಂದಾಗ ಅವ್ರಿದ್ರಿಗೆ ಸೊಕ್ಕುಲೆ ಮಾತಾಡೋದು, ಸಿಟ್ಲೆ ನಡ್ಕೊಳ್ಳೋದು, ಒಬ್ರು ಕಂಡು ಒಬ್ರ ಮೂಗು ಮುರ್ಕೊಂಡು ಹೋಗೋದು, ಇದು ಯಾವುದು ಮಾಡಬೇಡ್ರಿ. ನಮ್ಮೊಳಗಿರುವಂಥ ಈ ಹುಳುಕು ಹೊರಗೆ ಮಂದಿಗೆ ಗೊತ್ತಾಗೋದು ಬೇಡ. ಇಷ್ಟ ನಾ ಕೇಳೋದು. ಏನಂತಿರ್ವಾ ಹೆಣ್ಮಕ್ಳು? ನಿಮಗೆ ಕೇಳಾಕತ್ತೇನೆ ನಾನು. ಮಾವರ ಇಷ್ಟು ದಿನ ಮನ್ಸಿಗೆ ಎಷ್ಟೇ ಬೇಜಾರಾದ್ರೂ ನಾ ಅದನ್ನು ತೋರಿಸ್ಕೊಂಡಿಲ್ರಿ. ಈಗ ತಲೆ ಕೆಟ್ಟ ಬೇರೆ ಆಗೋಣ ಅಂತಂದು ಮಾತಾಡಕತ್ತಿದ್ದ. ನನಗದ ಗೊತ್ತಾಕತ್ರಿ ಮಾವರ. 4 ಮಂದಿಯಾಗ ಮರ್ಯಾದೆ ಉಳಿಸ್ಕೋಬೇಕಂತೇಳಿ ನೀವು ಆಕಿನ ಕೇಳ್ಬಿಡ್ರಿ ಒಂದ್ಸಲ. ಆಕಿ ಹ್ಞೂ ಅಂದ್ರೆ ನಂದು ಹೂನೆ. ಸರಿ ಆಯ್ತು. ಆಯ್ತು ಹಂಗಾರೆ ಈಗ ಜಗಳ ಮಾಡಬೇಡ್ರಿ. ನಿಮ್ಮ ಕೆಲಸ ಮಾಡ್ಕೊರಿ. ಮನೆ ಬೇರೆ ಆಗೋದಂತೂ ಕಾಯಂ ಅಂತ ಆತಲ್ಲ, ಮತ್ತೆ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡಿ ಗುದ್ದಾಡಕತ್ತೀರಿ? ಹೋರಿ ಶಾಂತ, ಯಾಕಷ್ಟು ಬೇಜಾರನಾಗದಿ? ಯಾಕಂತ ಕೇಳ್ತಿರಲ್ರಿ, ಗೊತ್ತಿದ್ದು. ಹೋಗ್ಲಿ ಬಿಡು, ಯಾರ ಮನ್ಯಾಗ ಆಗ್ಲಾರದ್ದೇ ನಮ್ಮ ಮನ್ಯಾಗ ಆಗಿಲ್ಲ. ಹೋಲ ತಗ, ಅವ್ರಿಗೆ ಹೆಂಗೆ ಇಷ್ಟನ ಹಂಗೆ ಬದುಕೋಲ್ರಾಕ. ಆದ್ರೆ ಒಬ್ರು ನೀವಿಬ್ರು ಯಾರ ಮನ್ಯಾಗ ಇರ್ತೀರಿ ಅಂತ ಕೇಳಿಲ್ಲಲ್ರಿ. ಅಂದ್ರೆ ನಾವಿಬ್ರು ಬೇಡನ್ರಿ ಇವರಿಗೆ. ಶಾಂತ, ನಮ್ಮನ್ನು ಮಾತು ಹೇಳೆ. ನಾವು ಯಾರ ಮನ್ಯಾಗ ಇರೋದು ಬೇಡ, ಯಾರಿಗೂ ತ್ರಾಸ ಕೊಡೋದು ಬೇಡ. ಬದುಕಿರೋ ಮಟ್ಟ ನಿನಗೆ ನಾನು, ನನಗೆ ನೀನು, ಏನು ಇಷ್ಟೇ ಸಾಕು. ನಾವಿಬ್ರು ಇದೇ ಮನೆ ಒಳಗೆ ಇರೋಣ. ಅವ್ರಿಗೆ 3 ಮಂದಿಗೂ ನಮ್ಮ ಕೈಲಾದಷ್ಟು ಮಟ್ಟಿಗೆ ಖರ್ಚು ಮಾಡಿ ಮನೆ ಹಾಕಿಸ್ಕೊಟ್ಬಿಡೋಣ. ಹಾಕಿಸ್ಕೊಡೋಣಂತ ಅವ್ರ ಪಾಡಿಗೆ ಅವ್ರು ಇರಲಿ. ನಾವಿಬ್ರು ಇದೇ ಮನೆ ಒಳಗೆ ಇರೋಣ. ನೋಡ್ರಿ, ಅತ್ತಿ ಮಾವಾರು ಇರುವಂಥ ಮನೆ. ಪಾಪ ಮಾವಾರು ಹಾಸಿಗೆ ಹಿಡ್ದಾರ. ಅವ್ರಿಗೆ ವಿಚಾರ ಗೊತ್ತಾದ್ರೆ ಎಷ್ಟು ಮನ್ಸಿಗೆ ನೋವು ಮಾಡ್ಕೊಂತಾರ. ಏನು ಮಾಡೋಕ್ಕಾಗಂಗಿಲ್ಲ, ಸಮಾಧಾನ ಮಾಡ್ಕೊಂತಾರ. ತಗೋ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತಿ? ನಡಿ ಏನಾರು ಕೆಲಸ ಇದ್ರೆ ಮಾಡ್ಕೋ. ಏನು ಕೆಲಸ ಅವ್ರ ಮಾಡ್ಕೊಂತಾರಪ್ಪ. ಅಯ್ಯೋ ದೇವ್ರೇ, ಸುಮ್ಮನೆ ಕುಂದ್ರಬೇಕು ಅನ್ಸಾಕತ್ತೈತ್ರಿ. ಕುಂದಿರ್ತೀನಿ. ಅಲ್ಲ, ಹೋದ ತಿಂಗಳು ಸಂತೆ ಹಾಕ್ಸಿತ್ತ, ಈ ತಿಂಗಳು ಸಂತೆ ಚೀಟಿ ತಯಾರು ಮಾಡಿರೇನ? ಹೋಗ್ತಾ ಅಲ್ಲಿ ಶರ್ಟ್ ಅಂಗಡಿ ಕೊಟ್ಟು ಹೋಗ್ತೀನಿ ಅಂದ್ರೆ ಅವ ಮನೆ ಕಳಿಸ್ತಾನೆ ಹುಡುಗರು ಕೂಟ. ತಡಿ ಕೇಳ್ತೇನೆ, 1 ನಿಮಿಷ. ಈಕಿನ ರೂಪಾ ಹಾರೈತೀರ ಸಂತೆ ಎಷ್ಟು ಉಳ್ದತಿ? ಒಟ್ಟು ನೋಡ್ಕೊಂಬರೋಗು ರೀ. ಈ ಸಲ ಸಂತೆ ಹಾಕ್ಸೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತತಿ. ಆದ್ರೂ ಏನಾರು ಒಂದು ಕಲೆಗಿದ್ದಷ್ಟ ಹಾಕ್ಸೋನಂತ. ಯಾಕೆ ಹೇಳ್ರಿ, ಈ ಸಲ ಭಾಳ ಉಳ್ದೈತ್ರಿ. ಅದೇ ಉಳಿತಿತ್ಲೆ, ತಿಂಗಳಿಗೆ ಆಗುವಷ್ಟು ಅಲ್ಲ ಪ್ರತಿ ಸಲ ಸಂತೆ ಹಾಕ್ಸೋದು. ಯೋರಿ ಉಳಿಸೇನ್ರಿ. ಯಾಕೆ ಹೇಳ್ರಿ, ಈ ಸಲ ಇಲ್ಲಡಿಲೆ ಎಷ್ಟು ಮನಿ ಓಪನಿಂಗ್ ಬಂದು, ಎಷ್ಟು ಮದುವೆ ಬಂದು, ಕುಬುಸು ಬಂದು, ಆಮ್ಯಾಗ ಪೂಜೆ ಅವು ಇವು ಅಲ್ಲಿ ಊಟಕ್ಕೆ ಹೋಗೋದು ಮಾಡೋದು ಎಷ್ಟು ಬಂದು, ಹೌದಿಲ್ಲ? ಮತ್ತು ಅಲ್ಲೆಲ್ಲ ಹೋಗಿ ಉಂಡಿದ್ದಕ್ಕೆ ಆ ಟೈಮಿನ ಅಡುಗೆ ಮಾಡಿಲ್ಲ. ಮತ್ತು ಅದೆಲ್ಲ ಸಂತಿ ಉಳ್ದತೆ ಅಂತೀರೇ ಇಲ್ಲ ಅಂತೀರಿ? ಅತ್ತೀರ ಸಂತಿ ಐತಿ, ಅಷ್ಟೇನು ತೀರ ಅಷ್ಟು ಖಾಲಿ ಆಗಿಲ್ಲ. ಆದ್ರೆ ಇನ್ನೊಂದು ಸ್ವಲ್ಪ ಹಾಕಿಸ್ಬೇಕಾಕತ್ತೇನ ಅಂತೇನ. ಬೇಡ
ಇವತ್ತೆಷ್ಟು 9 ಅದಲ್ಲ, 13 ತಾರೀಕಿಗೆ ಒಂದು ಲಗ್ನ ಐತಿ. ಒಟ್ಟರು ಬರ್ರಿ ಅಂತ ಪತ್ರ ಕೊಟ್ಟೋಗ್ಯಾರ ಅವ್ರು, ಲಗ್ನ ಪತ್ರಿಕೆ ಹೋಗ್ಬೇಕು ಕೊಟ್ಟರು. ಆಮೇಲೆ ಇದು ಎಷ್ಟು 13 ಆತ, 15ನೇ ತಾರೀಕು ಒಂದು ಮನೆ ಓಪನಿಂಗ್ ಐತಿ. ಅದಾದ್ಮೇಲೆ ಬಾಜು ಮನೆ ಇವ್ರು ಲತಾಕರ್ ಮನ್ಯಾಗ ಅವ್ರ ಮನೆ ಸತ್ಯನಾರಾಯಣ ಪೂಜೆ ಇಡ್ತೇವಿ ಅಂದಿದ್ರು. ಇನ್ನು ಏನು ಸುದ್ದಿ ಗೊತ್ತಿಲ್ಲ, ಏನು ಮಾಡ್ತಾರೋ ಗೊತ್ತಿಲ್ಲ. ಆಮೇಲೆ ಅವ್ರ ಮನೆ ಹೆಣ್ಣು ಕೊಟ್ಟು ಉಂಡು ಹೋಗೋದು ಒಂದು ಮಾಡ್ತೇವಿ ಅಂದಾರ. ಅವತ್ತೇ ಇಟ್ಕೋತಾರ, ಏನಾದ್ರು ಮಾರೇ ದಿನ ಇಟ್ಕೋತಾರ ಗೊತ್ತಿಲ್ಲ, ಅದನ್ನು ಕೇಳ್ಬೇಕಾಗೈತಿ. ಆಮ್ಯಾಗ ಮತ್ತೇನು, ಆಮೇಲೆ ಶಾಂತಕ್ಕನ ಸೊಸಿದು ಕುಬುಸ ಐತಿ, ನಾಳೆ ಬಿಟ್ಟು ನಾಡ್ದು ಕುಬುಸಕ್ಕೆ ಹೋಗ್ಬೇಕು ಅಷ್ಟ್ರು. ಆಮೇಲೆ ಮತ್ತೇನೈತಿ, ಮತ್ತೆ ನೋಡ್ತೇನೆ, ಯಾವ್ಯಾವ ನೆನಪಿಲ್ಲ. ಮತ್ತೆ ಯಾವ್ದಾವ್ ನೋಡಿ ಅಷ್ಟರೊಳಗೆ ಯಾವಾರ ಬಂದ್ರೆ ಅಲ್ಲಿಗೆ ಸಂತಿ ಕರೆಕ್ಟಾಗಿ ಸುಮ್ಮನೆ ಈ ತಿಂಗಳು ಬೇಡ ಮುಂದಿನ ತಿಂಗಳು ಹಾಕ್ಸೋಕೆ ಬರ್ತೈತಿ.